ನೀ ಶುರು ಮಾಡಪ್ಪ. ಚಿತ್ತದಿ ಭಜಿಸಿದವು ಜಗದೇಕ ಬ್ರಹ್ಮವ ಕೋಟಿ ಯುಗಗಳು ನೋಕಲಿಕ್ಕೆ ಬೆದರಿದೆವು ಎಂದಿಗೆ ದೊರಕುವಳು ಎನ್ನುತ್ತಾ ಕಾಕು ಆದೆವು ಹರುಷರಶಕೆಯು ಮೂಕು ತನ್ನ ಹೊಂದಿದುದು ಧೈರ್ಯವು ಹೇಗಿದದು ಗುಡದಲ್ಲಿ ಚಿತ್ತವು ಕದಡಿದದ್ದು ಎಂದ ಮತ್ತೆ ಧೈರ್ಯದಿ ದೇವಿ ಅಂಗ್ರಿಯನ್ನೊತ್ತಿ ಚಿತ್ತದೆ ಪಿಡಿದು ವಾಯುವ ನೆತ್ತಿ ಕುಂಭಕದಲ್ಲಿ ನಾದೋಂಕಾರವಹ ಸ್ವರದ ಮೊತ್ತ ಕೇಳುತ್ತ ಕಳೆಯ ಬೆಳಕುಗಳೊತ್ತು ತಲೆ ಮೂರ್ತಿಯಲ್ಲಿ ಮನತ ಸುತ್ತಿ ಕೈ ಸೆರೆ ಇರತು ಕೆಲ ದಿವಸಿಂತು ಕೇಳೆಂದ ತೆರೆದೆವಾವ್ ಕಣ್ಣುಗಳ ದೇವಿಯು ಬರುತ್ತೆಯಳು ಎಂತೆಂದು ಕಾಣದ್ ಬೆರೆದೆವಾವ್ ದೇ ಬಗೆಯ ನಾಮ ಹೊಸಿಯ ಸ್ತುತಿಗಳಲ್ಲಿ ಮರೆದೆವಾವ್ ದೇಹಗಳ ಮತ್ತೆಯು ಹರಿದೆವಾವ್ ಸಂಶಯವ ಮೂರ್ತಿಯ ಬೆರೆದೆವಾವ್ ಈ ತೆರದಿಯಲೆ ಬಸವೇಶ ಕೇಳ ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲ್ಯಾಕೆ ತೋರಿಸೆ ತನ್ನುವ ನಮ್ಮನ್ ಯಾಕೆ ಕೇಳಲಿ ಒಲ್ಲೆ ಮಾತನ್ನು ಯಾಕೆ ಬರಲು ಅಲ್ಲ ಮಗೆ ಅಭಯವನ್ಯಾಕೆ ಈಯಲಿ ಒಲ್ಲೆಯಮ್ಮನ್ ಯಾಕೆ ಹುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಂದ ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲ್ಯಾಕೆ ತೋರಿಸೆ ತನ್ನುವ ನಮ್ಮನ್ ಯಾಕೆ ಮರದಿಹೆ ಯಾಕೆ ಕೇಳಲಿ ಒಲ್ಲೆ ಮಾತಮ್ಮ ಯಾಕೆ ಬರಲು ಅಲ್ಲ ಮಗೆ ಅಭಯವನ್ಯಾಕೆ ಈಯಲಿ ಒಲ್ಲೆಯಮ್ಮನ್ನು ಯಾಕೆ ಹುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಂದ ಎಂತು ಬಹುಕಾಲದಲ್ಲಿ ದೇವಿಯ ನಂತು ಭಜಸುತ್ತಿರಲು ಬಲಗನ್ ನಂತು ಹಾರಿತು ಬಲದ ಭುಜವದರಿತ್ತು ಮೂವರಿ ಚಿಂತಿ ಬಿಡು ಇಕೋ ದೇವಿ ಬಂದಳು ಎಂತೆನುತ್ತ ಆಕಾಶವದರಲು ಅಂತರದಿ ನೆನೆದವು ಚಿದಾನಂದ ಆತ್ಮ ಗುರುವರನ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋ ತ್ರಿಮೂರ್ತಿ ತಪವೆಂಬ ಪ್ರಥಮೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 1 ಪದ 62 ಪೀಠಿಕಾ ಪದ 19 ಸಹ 81 ಮಂಗಳಮಸ್ತು. ಜಯ ಮಂಗಳಂ ಜಯ ನಮಃ ಪಾರ್ವತೀಶ್ವರ.